ಕಾರ್ನಿವರಸ್ ಡಯಟ್ ವರ್ಲ್ಡಲ್ಲೇ ಒನ್ ಆಫ್ ದ ಮೋಸ್ಟ್ ರಿಸ್ಟ್ರಿಕ್ಟಿವ್ ಡಯಟ್. ನೋ ಕಾರ್ಬ್ಸ್, ನೋ ಫ್ಯಾಟ್, ನೋ ಫೈಬರ್, ಓನ್ಲಿ ಮೀಟ್. ಓನ್ಲಿ ಮೀಟ್ ಅಂದರೆ ಪ್ಯೂರ್ ನಾನ್ ವೆಜಿಟೇರಿಯನ್. ಫಾರ್ ದ ನೆಕ್ಸ್ಟ್ 100 hours, I am going to try this carnivorous diet. Seriously, being a South Indian guy, next 4-5 days ಅನ್ನ ಸಾಂಬಾರು ತಿನ್ನಲಾರ್ದೆ ಹೆಂಗೆ ಸರ್ವೈವ್ ಆಗ್ತೀನಿ ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ is it really healthy? Let's find it out. So sit back, relax and enjoy. Day 1 of carnivorous diet. And as usual, ಇವತ್ತು ನಾವು ಕುಕ್ ಮಾಡ್ತಾ ಇದ್ದೀವಿ ಚಿಕನ್. ಓಕೆ, ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಆ್ಯಂಡ್ ಇವತ್ತು ಹೋಲ್ ಡೇ ಒಂದು 600 grams ಆಫ್ ಚಿಕನ್, ಒಂದು 400 grams ಆಫ್ ಲಿವರ್ ಆ್ಯಂಡ್ 5 ಮೊಟ್ಟೆ ಇಷ್ಟೇ ತಿಂತಾಯಿದ್ದೀನಿ. ಬಟ್ ಇಟ್ಸ್ ಅ ಲಾಟ್ ಆಫ್ ಮೀಟ್. ಇಷ್ಟೇ ಅಲ್ಲ ಅದು. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಅಡ್ವಾಂಟೇಜಸ್ ಅಂತ ಹೇಳ್ತಾರೆ ಈ ಕಾರ್ನಿವರಸ್ ಡಯಟಲ್ಲಿ. ಅಟ್ ದ ಸೇಮ್ ಟೈಮ್ ದೇರ್ ಆರ್ ಆಲ್ಸೋ ಲಾಟ್ ಆಫ್ ಡಿಸ್ಅಡ್ವಾಂಟೇಜಸ್ ಆಲ್ಸೋ. It's an insanely restrictive diet. I'm going to tell you that. It's one of the most possible restrictive diets. Every single day I get questioned about my vitamin B12 That's it, intake. motherfucker. Well, carnivore Which diet people, how are you getting vitamin it's C, meat again, isn't it? What folate, about or B3? fiber? I mean, honestly, Most people how just do you can't even sustain the diet. you know? And ಬಟ್ ಆದರೆ ಈ ಡಯಟಿಂದ ಮ್ಯಾಗ್ನಿಟ್ಯೂಡ್ ನಿಮಗೆ ಫೀಲ್ ಆಗ್ತಿಲ್ಲ. ಬರೋ ಮಾಂಸ ಅಷ್ಟೇ ತಿನ್ನೋದು ಚಾಲೆಂಜ್ ಅಲ್ಲ. 0 carbs, ಮೇನ್ಲಿ 0 ಫೈಬರ್. ವೆಜಿಟೇಬಲ್ಸ್, ಫ್ರೂಟ್ಸ್, ಆರೆಂಜ್, ಯಾಕೆ ಕುಕುಂಬರ್ ಸಮೇತ ತಿನ್ನೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ, ನಮಗೆ ಸಿಗಬೇಕಾಗಿರೋ ನ್ಯೂಟ್ರಿಯನ್ಸ್ ಇದರಿಂದ ಸಿಗಲ್ಲ. ಆ್ಯಂಡ್ ದಿಸ್ ಕ್ಯಾನ್ ಲೀಡ್ ಟು ಮೆನಿ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ನಂಬರ್ 1, ಬಾತ್ರೂಮ್ ಇಶ್ಯೂಸ್. ಪ್ರಾಬ್ಲಮ್ ನಂಬರ್ 2, ಸ್ಟಮಕ್ ಕ್ರ್ಯಾಂಪ್ಸ್. ಪ್ರಾಬ್ಲಮ್ ನಂಬರ್ 3, ಟಯರ್ಡ್ನೆಸ್ ಡ್ಯೂ ಟು 0 carbs. ಆದರೆ ಸ್ಟಾರ್ಟಿಂಗ್ ಅದು ಗೊತ್ತಾಗಲ್ಲ. ನೆಕ್ಸ್ಟ್ 4 days ಅದನ್ನ ತಿಂತ ಏನು ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ರೆಕಾರ್ಡ್ ಮಾಡೋಣ. ಲೆಟ್ ಮಿ ಈಟ್ ದಿಸ್. ನೆಕ್ಸ್ಟ್ ವಿಡಿಯೋ ನೋಡೋಣ. ಜಿಮ್ಗೆ ಹೋಗಿ ಬರ್ತೀನಿ. ನೈಟ್ ವಿಡಿಯೋ ನೋಡೋಣ. ಅಲ್ಲ ಮಚ್ಚ, ಇರ್ಲಿ ಅಲ್ಲ ಮಚ್ಚ, ಆಲ್ಮೋಸ್ಟ್ ಊಟ ಟೈಮ್ ಆಗ್ಬಿಟ್ಟಿದೆ. ಹೊಟ್ಟೆ ಒಂದು ಫುಲ್ ಹೆವಿ ಹಸುವಾಗ್ತಿದೆ. ಬಟ್ ಆದರೆ ಪ್ಲೆಸಿಬೋ ಎಫೆಕ್ಟ್ ಏನೋ ಗೊತ್ತಿಲ್ಲ. ಮೈಂಡ್ನಾಗೆ ಫುಲ್ ಫೋಕಸ್ಡ್ ಕ್ಲಿಸ್ಟರ್ ಕ್ಲಿಗೆ ಯಾಣ ಅಡ್ಡ ಬಂದರೆ ಗುದ್ಕೊಂಡು ಹೋಗ್ಬಿಡೋಣ ಅನ್ನಿಸ್ತಿದೆ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ಅನಿಮಲ್ ಇನ್ಸ್ಟಿಂಕ್ಟ್ ಕಿಕಿಂಗ್ ಇನ್ ಆರ್ ನಾಟ್. ಡಿನ್ನರ್ಗೆ ಒಂದು ಐಟಮ್ ತೊಗೊಂಬಂದಿದ್ದೀನಿ. ಚಿಕನ್ ಅಲ್ಲ, ಚಿಕನ್ ಜೊತೆಗೆ ಇನ್ನೊಂದು ತೊಗೊಂಬಂದಿದ್ದೀನಿ, ಹೇಳ್ತೀನಿ. ದಟ್ ಈಸ್ ಎಗ್, 5 eggs. ಯಾಕಂದರೆ ಫ್ಯಾಟ್ ಬೇಕು. ಫ್ಯಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಬ್ರೈನ್ ಫಂಕ್ಷನಿಂಗ್. ಇಲ್ಲಾಂದರೆ ಫ್ಯಾಟು ಇಟ್ಸ್ ಅನಿಮಲ್ ಓನ್ಲಿ. ಸೊ ಫಾರ್ ಡಿನ್ನರ್ ಯು ವಿಲ್ ಬಿ ಈಟಿಂಗ್ ಸಮ್ 5 eggs ಆ್ಯಂಡ್ ದೆನ್ ಲಿಟಲ್ ಬಿಟ್ ಆಫ್ ಚಿಕನ್. ಆ್ಯಂಡ್ ಬೆಳಗ್ಗೆ ನೋಡೋಣ ಹೆಂಗೆ ಬಾತ್ರೂಮಲ್ಲಿ ಪ್ರೊಸೆಸ್ ಆಗೋದು ಕಷ್ಟಪಡೋದು ಅಂತ. Day 2 ಆಫ್ ಕಾರ್ನಿವರಸ್ ಡಯಟ್. ಲೈಟಾಗಿ ಹೊಟ್ಟೆ ನೋಡ್ತಾ ಇದೆ. ಆ್ಯಂಡ್ ಇಟ್ ಫೀಲ್ಸ್ ಲೈಕ್ ಹೊಟ್ಟೆಲಿ ಏನಿಲ್ಲನೇ ಇಲ್ಲ. ಫುಲ್ ಫ್ರೀ, ಹಾಗೆ ಎಂಟಿ ಇದೆ ಹೊಟ್ಟೆ ಫುಲ್ಲು. ಡೇ 2 ಬ್ರೇಕ್ಫಾಸ್ಟ್ ಲಿವರ್ ತಿಂತಾಯಿದ್ದೀವಿ. ಒನ್ ಆಫ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ನಾನ್ ವೆಜಿಟೇರಿಯನಲ್ಲೇ. ವಿಟಮಿನ್ B12, ವಿಟಮಿನ್ ಎ ಇವೆಲ್ಲ ಫುಲ್ ಪೀಕ್ಸಲ್ಲಿರುತ್ತೆ. ಆ್ಯಂಡ್ ಎವ್ರಿ ಡೇ ತಿನ್ಬೇಡ್ರಿ, ವೀಕ್ಲಿ ಒನ್ಸ್ 100 grams ಇಸ್ ಮೋರ್ ದೆನ್ ಎನಫ್. ಯಾಕಂದರೆ 100 grams ವಿಟಮಿನ್ B12 1 ವೀಕಿಗೆ ಬೇಕಾಗಿರೋ ಅಮೌಂಟ್ ಅದರಲ್ಲಿರುತ್ತೆ. ಆ್ಯಸ್ ಫ್ರೂಟ್ಸ್ ಏನು ತಿಂತಿಲ್ಲ ಅಂದ್ಬಿಟ್ಟು ಐ ಆಮ್ ಟೇಕಿಂಗ್ ಒಂದು 200 grams ಹತ್ರ ವಿಟಮಿನ್ B12 ತೊಗೊತಾ ಇದ್ದೀನಿ. ನೆಕ್ಸ್ಟ್ ಹೊರಗಡೆ ಹೋಗಿ ಮಟನ್ ಕಾಲ್ ಸೂಪ್ ಎಲ್ಲ ಸಿಗುತ್ತಾ ಅಂತ ನೋಡೋಣ ಅಂತಿದ್ದೀನಿ. ಹಾಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಅದಿದ್ರೆ ಕುಡಿದು ಬಂದು ಸರಿ ಇದು ಮುಗಿಸ್ಬಿಟ್ಟು ಬರ್ತೀನಿ. ಲೈಟಾಗಿ ಬಾತ್ರೂಮಲ್ಲಿ ಇಶ್ಯೂಸ್ ಆಯ್ತು. ಆ್ಯಕ್ಚುಲಿ ಹೊಟ್ಟೆ ಸ್ವಲ್ಪ ಕಲ್ಲಿದ್ದಂಗಿದೆ ಒಳಗಡೆ, ಏನೇ ಗೊತ್ತಾಗ್ತಿಲ್ಲ. ಲೈಟಾಗಿ ಹಂಗೆ ಮೂಮೆಂಟ್ ಕಡಿಮೆ, ಬೌಲ್ ಮೂಮೆಂಟ್ ಕಡಿಮೆ ಇದೆ. ಲೆಟ್ ಸಿ ಹೌ ನೆಕ್ಸ್ಟ್ 2 days ಗೋಸ್. ಓಕೆ, ಬೈ. ಟು ಬಿ ಆನೆಸ್ಟ್, ಇಷ್ಟು ಕಷ್ಟ ಇರುತ್ತೆ ಅಂತ ಐ ಡಿಂಟ್ ಎಕ್ಸ್ಪೆಕ್ಟ್. ಬೇರೆ ಊಟ ಮಾಡಲಾರ್ದಂಗೆ ಇದ್ದರೆ ಕೂಡ ಹಸು ತಡ್ಕೊಂಡಿರ್ಬೋದಿತ್ತು. ಬಟ್ ಈಟಿಂಗ್ ಓನ್ಲಿ ಮೀಟ್ ವಾಸ್ ವೆರಿ ಹಾರ್ಡ್. ಹೊಟ್ಟೆ ಲೈಟಾಗಿ ನೋವ್ತಿದೆ, ಯಾವಾಗಲೂ ಹಸುವಲ್ಲಿದೆ. ತಿಂತಾಯಿದ್ದೀನಿ ಬಟ್ ಆದರೆ ಯಾವಾಗಲೂ ಹಸುವಾಗ್ತಾ ಇದೆ. ಫುಲ್ ಕಾನ್ಸ್ಟೆಂಟ್ ಎನರ್ಜಿ ಫುಲ್ ಲಾಸಲ್ಲೇ ಇದೆ. ಇಲ್ಲೇ ಹಿಂಗೆ ಮಲ್ಕೊಂಡಿದ್ದೀನಿ, ಹಂಗೆ ಎದ್ದು ಮಾತಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗ್ಬಿಟ್ಟಿದೆ 1 ಗಂಟೆ. ಮೈಂಡ್ನಾಗೆ ಫುಲ್ ಫೋಕಸ್ಡ್ ಕ್ಲಿಸ್ಟರ್ ಕ್ಲಿಗೆ ಯಾಣ ಅಡ್ಡ ಬಂದರೆ ಗುದ್ಕೊಂಡು ಹೋಗ್ಬಿಡೋಣ ಅನ್ನಿಸ್ತಿದೆ. ಏನು ಮಾಡೋಕ್ಕೆ ಗೊತ್ತಿಲ್ಲ. ಅದಕ್ಕೆ ಕುಕ್ ಮಾಡೋಕ್ಕೂ ಐ ಆಮ್ ನಾಟ್ ಎನರ್ಜಿ ಇಲ್ಲ. ಸೊ ಆರ್ಡರ್ ಹಾಕಿದ್ದೀವಿ ಚಿಕನ್ನ, ಮತ್ತು ಚಿಕನ್ ಗ್ರಿಲ್ ಮತ್ತು ಆರ್ಡರ್ ಹಾಕಿದ್ದೀವಿ. ಸೊ ಅದನ್ನ ಮತ್ತೆ ತಿಂದು ರಾತ್ರಿಗೆ ಮಾತ್ರ ಸ್ವಲ್ಪ ಹೊರಗಡೆ ಹೋಗಿ ಮೀನು ಹೊರಗಡೆ ತಿನ್ನೋಣ ಅಂತ ಒಂದು ಪ್ಲ್ಯಾನ್ ಹಾಕಿದ್ದೀನಿ. ಎನರ್ಜಿ ಇದ್ದರೆ ನೋಡೋಣ. ಓಕೆ, ಲೆಟ್ಸ್ ಸಿ ಯು ಇನ್ ಡಿನ್ನರ್. ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ಅಫಿಷಿಯಲಿ ಇಟ್ಸ್ ಡೇ 3. ಫಸ್ಟ್ ಪಾಸಿಟಿವ್ ಥಿಂಗ್ಸಿಗೆ ಬರೋಣ. ನಿನ್ನೆ ನೈಟು ನಿದ್ದೆ ಚೆನ್ನಾಗಾಯಿತು. ಇವತ್ತು ಬೆಳಗ್ಗೆ ಐ ಆಮ್ ವೆರಿ ಫೋಕಸ್ಡ್. ಹಂಗೆ ಬ್ರೈನ್ ಫುಲ್ ಫಂಕ್ಷನಲ್ ಹಂಗಿದೆ. ಬಟ್ ಬಾಡಿಯಲ್ಲಿ ಎನರ್ಜಿ ಇಲ್ಲ. ಒಂಥರ ಸ್ಲೈಟ್
ಟೈರ್ಡ್ನೆಸ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇದನ್ನ ಕಂಡುಹಿಡಿಯೋಕ್ಕೆ ಇವತ್ತು ಸಾಯಂಕಾಲ ಜಿಮ್ ಹೋದರೆ ಗೊತ್ತಾಗುತ್ತೆ. ಯಾಕಂದರೆ ಲಾಸ್ಟ್ 2 ಡೇಸಿಂದ ನಾವು ಕಾರ್ಬ್ಸ್ ತಿಂದಿಲ್ಲ, ಇವತ್ತು ಕಾರ್ಬ್ಸ್ ತಿನ್ನಲ್ಲ. ಸೊ ಜಿಮ್ಗೆ ಹೋದರೆ ಎಷ್ಟು ಪುಷ್ ಮಾಡೋಕ್ಕಾಗುತ್ತೆ, ಏನು ಕತೆ ಅಂತ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಐ ಫೌಂಡ್ ನ್ಯೂ ಥಿಂಗ್ ಟುಡೇ. ಫಸ್ಟ್ ಡೇ ಎಂಟೈರ್ಲಿ ನಾವೇನು ತಿಂದ್ವಿ, ಚಿಕನ್ ತಿಂದ್ವಿ. ಆ್ಯಂಡ್ ಎಂಟೈರ್ ಡೇ ನನಗೆ ಹಸು ಆಗ್ತಾನೆ ಇತ್ತು. ಆ್ಯಂಡ್ ನಿನ್ನೆ ಕೂಡ ಬೆಳಗ್ಗೆ ಮಧ್ಯಾಹ್ನ ಅಂತ ಚಿಕನ್ನೇ ತಿಂದೆ, ಪ್ಲಸ್ ಸ್ವಲ್ಪ ಮೊಟ್ಟೆ ಆ್ಯಡ್ ಮಾಡಿಕೊಂಡೆ. ಬಟ್ ನಿನ್ನೆ ನೈಟ್ ನಾನು ಒಂದೇ ಒಂದು ಫಿಶ್ ತಿಂದೆ, ಒಂದು ಫುಲ್ ಫಿಶ್ ತಿಂದೆ. ಆ್ಯಂಡ್ ಐ ಫೆಲ್ಟ್ ಲೈಕ್ ಹೊಟ್ಟೆ ಫುಲ್ ಆದಂಗೆ ಇತ್ತು ನನಗೆ. ಆ್ಯಂಡ್ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 8 o'clock ಆಗಿದೆ, ಇನ್ನೂ ತನಕ ಹೊಟ್ಟೆ ಹಸು ಆಗ್ತಿಲ್ಲ. ಸೆಟೈಟಿ ಇಂಡೆಕ್ಸ್ ಅಂತ ಒಂದು ಇಂಡೆಕ್ಸ್ ಇದೆ. ಇವಾಗ ಎವ್ರಿ ಫುಡ್ ಒಂದು 100 ಗ್ರಾಮ್ ಚಿಕನ್, 100 ಗ್ರಾಮ್ ಫಿಶ್ ತೊಗೊಂಡ್ರೆ ಇದು ಎರಡಕ್ಕೂ ಒಂದು ಸೆಟೈಟಿ ಇಂಡೆಕ್ಸ್ ಅಂತ ಇರುತ್ತೆ. ನಿಮ್ಮ ಹಸುನ ಎಷ್ಟು ಪೂರ್ತಿಸುತ್ತೆ ಅಂತ. ಇವಾಗ 100 ಗ್ರಾಮ್ ಚಿಕನಲ್ಲಿ 130 to 140% ಆಫ್ ಇಂಡೆಕ್ಸ್ ಅಷ್ಟೇ ಇರುತ್ತೆ, ಸೆಟೈಟಿ ಇಂಡೆಕ್ಸ್. ಬಟ್ ಅಟ್ ದ ಸೇಮ್ ಟೈಮ್ ನೀವು ಫಿಶ್ನ ತೊಗೊಂಡ್ರೆ 100 ಗ್ರಾಮಲ್ಲಿ ಆಲ್ಮೋಸ್ಟ್ 225 to 250 ಸೆಟೈಟಿ ಇಂಡೆಕ್ಸ್ ಇರುತ್ತೆ. ಸೊ ಇದ್ರದ್ದು ಸೆಟೈಟಿ ಇಂಡೆಕ್ಸ್ ಹೈಯರ್ ರೇಂಜಲ್ಲಿದೆ. ಸೊ ನಿಮಗೆ ಫಿಶ್ ತಿಂದಾಗ ನಾನೇನೋ ಒಂದು ತಿಂದಿದ್ದೀನಿ ಅಂತ ಒಂದು ಹಾರ್ಮೋನಲ್ಲಿ ನಿಮ್ಮ ಬಾಡಿ ಗೊತ್ತಾಗುತ್ತೆ, ಇವನೇನೋ ತಿಂದಿದ್ದಾನೆ ಅಂತ. ಆ ಹಂಗರ್ ಬಂದು ಕಂಟ್ರೋಲ್ ಆಗುತ್ತೆ. ಬಟ್ ಚಿಕನ್ ತಿಂದಾಗ ಇದಾಗಲ್ಲ. ಆ್ಯಂಡ್ ಎಗ್ ಫಾಲ್ಸ್ ಇನ್ ಬಿಟ್ವೀನ್, ಅದು 150 ಏನೋ ಆ ಥರ ಬಂದುಬಿಡುತ್ತೆ. ಸೊ ಇಲ್ಲಿ ನಮ್ಮ ಹುಡುಗ ಲಾಸ್ಟ್ 3-4 ಡೇಸಿಂದ ಕಾರ್ನಿವರಸ್ ಡಯಟ್ ಮಾಡ್ತಿದ್ದಾನೆ. ಫುಲ್ ಆನ್ ಮೀಟ್ ಹೋಗ್ತಿದೆ ಅವಾಗೆ. ಇಟ್ಸ್ ಬಿನ್ 3 days. ಸೊ ಶ್ರೀ ಹರೀಶ್, ಹೆಂಗಿತ್ತಪ್ಪ ನಿಮ್ಮದು 3 days? ಚೆನ್ನಾಗಿತ್ತು, ಫುಲ್ ಟಯರ್ಡ್ ಆಗಿತ್ತು. ಏನು ಕೆಲಸ ಮಾಡಿದೆ ಇವತ್ತು, ಆಫೀಸಿಗೆ ಬರೀ ಲೀವ್ ಹಾಕಿದ್ದು, ಲೈಟಾಗಿ ಹೊಟ್ಟೆ ನೋವಿತ್ತು ಅಂತ. ಯಾಕನ ಮಾಡಿದೆ ಅಂತ ಅನ್ಸ್ಬಿಟ್ಟೈತೆ. ಇವಾಗ ನಾಳೆ ಅದನ್ನು ಕಂಟಿನ್ಯೂ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ಥಿಂಕಿಂಗ್ ಟು ಎಂಡ್ ಇಟ್ ಟುಡೇ. ಜಿಮ್ಮಲ್ಲಿನೂ ಬಟ್ ನಾಟ್ ಎತ್ತಕ್ಕೆ ಆಗಿಲ್ಲ, ಒಂದು ಸವಿಸ್ತು ಅರ್ಧಕ್ಕರ್ಧ ಎಲ್ಲ ಹಂಗೆ ಬಿಡೋ ಥರ ಆಗಿಬಿಟ್ಟಿತ್ತು. ದಟ್ಸ್ ವೈ ಆಲ್ವೇಸ್ ಸೇ ಕಾರ್ಬ್ಸ್ ಇಸ್ ಕಿಂಗ್. ಇಲ್ಲ, ಬಟ್ usually people believe that having a lot of meat gives you a lot of energy. But is that true? ನೋ, ಪ್ರೋಟೀನ್ ಈಸ್ ಯೂಸ್ ಟು ರಿಪೇರ್ ಯುವರ್ ಮಸಲ್. ನಿನ್ನ ಮಸಲ್ನ ರಿಪೇರ್ ಮಾಡೋಕ್ಕೆ ಮತ್ತು ನಿನ್ನ ಕಾಗ್ನಿಟಿವ್ ಫಂಕ್ಷನ್ಸ್ ಹೆಲ್ಪ್ ಮಾಡುತ್ತೆ. ಬಟ್ ದ ಥಿಂಗ್ ಈಸ್ ದ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್. ನೋಡು ಇದರಲ್ಲಿ ಅದನ್ನು ನೆನಪಾಗ್ತೀರಾ. ಪ್ರೋಟೀನ್ ಆಲ್ಸೋ ಟರ್ನ್ಸ್ ಇಂಟು ಗ್ಲೈಕೋಜನ್, ಬಟ್ ದ ಪರ್ಸೆಂಟೇಜ್ ಆಫ್ ಇಟ್ ಈಸ್ ವೆರಿ ಲೆಸ್. ವೆರಸ್ carbohydrates getting converted into glycogen and it getting converted into energy. So energy ಬಾಡಿಗೆ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ಬ್ರೈನ್ ಪ್ರಾಪರ್ ಫಂಕ್ಷನ್ ಆಗಬೇಕಂದ್ರೆ ಫ್ಯಾಟ್ಸ್ ಬೇಕು ಅಷ್ಟೇ. So conclusion, ಕಾರ್ಬ್ಸ್ ಇಸ್ ಕಿಂಗ್. ಕಾರ್ಬ್ಸ್ ಇಸ್ ಕಿಂಗ್. ಪ್ರೋಟೀನ್ ಈಸ್ ಆಲ್ಸೋ, ಪ್ರೋಟೀನ್ ಇಸ್ ಕ್ವೀನ್. ಪ್ರೋಟೀನ್ ಕ್ವೀನೇ ಮಸಲ್ ಬಿಲ್ಡ್ ಮಾಡೋಕ್ಕೆ. ಬಟ್ ಯು ಕಾಂಟ್ ಸರ್ವೈವ್ ಓನ್ಲಿ ಆನ್ ಪ್ರೋಟೀನ್. ಬಟ್ ಐ ಆಲ್ವೇಸ್ ಬಿಲೀವ್ ಕಾರ್ಬ್ಸ್ ಇಸ್ ಕಿಂಗ್.